ತಪ್ಪು ಕುಡು ಟುಮ್ ಇದ್ರ ಅರ್ಥ ಏನಂತ ಹೇಳಂದ್ರೆ ಕೇಳಣ ನೀವು ಹೇಳಕ್ ಬರೋದಿಲ್ಲ ತಂಗಿ ಅಡಗಂಟಿವು ಹಂಗಿರಂಗಿಲ್ಲ ಹಂಗೇನು ಮಾಡ್ಲಕ್ ಹೋಗ್ಬೇಡ ಹೌದಲ್ಲ ತಿಳಿದ್ರ ಶಾಸ್ತ್ರ ಲೆಕ್ಕಕ್ಕೆ ಹಾಯ್ ಹೌದಲ್ಲ ತಿಳಿಲಿಕ್ಕಂದ್ರ ಬಿಟ್ಟು ಬಿಡ ಸೋಮ ನಿನಗೆ ಎಷ್ಟು ಬಂದಂಗ ಹೊಡಿಯ ಬಂಗಾರ ಗಿಂಡಿ ನಡಿ ಅದಕ್ಕೆ ಈಗೇನು ಹೇಳ ತಮ್ಮ ಪ್ರಶ್ನೆ ಮಾತ್ರ ಮಾಡಿ ಹೋಗ್ಯಾರ ಕೇಳಿ ಹೆಂಗ ಲಕ್ಷ್ಮಿ ತುರ್ಬ ಹೋಗೈತೆಂದಿ ಯಾವ ಟೈಮ್ದಾಗ ಲಕ್ಷ್ಮಿ ತುರ್ಬ ಹೋಗೈತಿ ಅದು ಏನಾಗಿ ಉಳದೈತೆ ಅಂತ ಹೇಳ್ತಾನೆ ಪ್ರಶ್ನೆ ಮಾತ್ರ ಮಾಡಿದೀಯಪ್ಪ ನಿತ್ತ ಮಂದ್ಯಾಗ ನಿನ್ನ ಪ್ರಶ್ನೆ ಉತ್ತರ ತಗದ ಕೊಡುವೆ ನಿನ್ನ ಕೈಯಾಗ ಒಂದಾನೊಂದ ಟೈಮದೊಳಗ ಸತ್ಯಯುಗದ ಒಳಗ ಏನಾಯ್ತು ಅಲ್ಲಿ ದಕ್ಷ ಬ್ರಹ್ಮ ಯಜ್ಞ ಹೂಡಿದ್ದಪ್ಪ ತನ್ನ ಮನೆಯಾಗ 67 ಮಂದಿ ಮಕ್ಕಳ ಇದ್ರ ಅವನ ಹೊಟ್ಯಾಗ ಎಲ್ಲರಿಗೆ ಕರೆಸಿ ಪಾರ್ವತಿನ ಬಿಟ್ಟಿದ್ದಾವಾಗ ದಕ್ಷ ಬ್ರಹ್ಮನ ಮಗಳ ದ್ರಾಕ್ಷ ಎಣಿ ಅಂತ ದ್ರಾಕ್ಷ ಎಣಿನ ಆಕಿನ ಮುದ್ದಮ ಬಿಟ್ಟಿದ್ದಾವಾಗ ತನ್ನ ಮನದಾಗ ದ್ರಾಕ್ಷ ಎಣಿ ತಿಳಿದಾಳ ಹೆಂಗ ಮೊದಲ ನಮ್ಮ ಅಪ್ಪಗ ನಾವು ಬಾಳ ಮಂದಿ ಮಕ್ಕಳೀಗ ನನ್ನ ಮರ್ತಗಿರ್ತ ಬಿಟ್ಟ ನೀನ ಅಂದಳ ಮನದಾಗ ಹೋಗ್ಬೇಕಂತ ನಂದಿನ ಕರೆದುಕೊಂಡ್ಳು ಆವಾಗ ನಂದಿನ ಕರ್ಕೊಂಡು ಹೋಗ್ಯಾಳ ದಕ್ಷ ಬ್ರಹ್ಮನ ಮನೆ ಕಡಿಗ ಮನೆಗೆ ಹೋಗಿ ನಂದ್ರದೊಳಗ ಬಾಕಲ ಒಳಗ ಹೋಗೋದರೊಳಗ ದಕ್ಷ ಬ್ರಹ್ಮನ ನೆದರಿಗೆ ಬಿದ್ದಳ ಮಗಳ ಸತ್ತ ಬಾಯಿಗೆ ಬಂದಂಗ ಬೇಯತಾನೋ ದ್ರಾಕ್ಷ ಎಣ್ಣೆಗ ಬಾಯಿಗೆ ಬಂದಂಗ ಬೇಯತಾನೋ ಅಪಮಾನ ಮಾಡತಾನೋ ಅಪಮಾನ ತಡೆಯಲಾಕ ಆಗಲಿಲ್ಲೋ ಆವಾಗ ಯಜ್ಞದೊಳಗ ಹಾರಿ ಪ್ರಾಣ ಕೊಟ್ಟಾಳ ಆವಾಗ ಈ ಸುದ್ದಿ ಹೋಗಿ ನಂದಿ ತಿಳಿಸಿದ ಪರಮಾತ್ಮಗ ದಕ್ಷ ಬ್ರಹ್ಮ ಇದ್ದ ಮಗಳಿಗೆ ಬಾಯಿಗೆ ಬಂದಂಗ ಬೇದು ಆಗ ಅಪಮಾನ ತಳದಕ್ಕಾಗಿ ತಾಯಿ ಆವಾಗ ಯಜ್ಞ ಕೊಂಡದೊಳಗ ಹಾರಿ ಪ್ರಾಣ ಕೊಟ್ಟಾಳಾವಾಗ ಎಷ್ಟ ಕೇಳಿ ಪರಮಾತ್ಮ ಕಾಪ ಅವಂಗ ಆದ ಬಳಿಕ ಕಾಪ ಆಗಿ ರುದ್ರ ಅವತಾರ ತೊಟ್ಟ ನಿತ್ತು ಆವಾಗ ಚಡಿ ಬಿಚ್ಚಿ ಕುಣಿಲಾಕತ್ತೋ ಒಂದೇ ಕ್ಷಣದಾಗ ನನ್ನ ಜಡಿ ಬಿಚ್ಚಿ ಬಡದಾನಪ್ಪ ಭೂಮಿ ತಲೆ ಮ್ಯಾಗ ಜಡಿ ಬಿಚ್ಚಿ ಬಡದ ಈ ಭೂಮಿಗೆ ಯಾವಾಗ ಸ್ಪರ್ಶವಾಯ್ತು ಅಲ್ಲಿ ವೀರಭದ್ರ ಹುಟ್ಟಿ ಬಂದ ಭೂಮಿ ತಲೆ ಮ್ಯಾಗ ವೀರಭದ್ರ ಹೊಳ್ಳಿ ಕೇಳತಾನ ಪರಮಾತ್ಮಗ ನನ್ನ ಎದಕ್ಕ ಹುಟ್ಟಿಸಿದ್ಯಪ್ಪ ಏನದಗದ ಐತಿ ಹೌದು ಆಗ ಪರಮಾತ್ಮ ಹೇಳ್ಯಾನಪ್ಪ ಕೇಳ್ರಿ ಹೆಂಗ ನನ್ನ ಮಾವ ದಕ್ಷ ಬ್ರಹ್ಮ ಅದನ ಕೇಳೋ ಜಗದಾಗ
ಆಗ್ಯದಪ್ಪ ಇದರಾಗ ದಕ್ಷ ಬ್ರಹ್ಮನ ವಾದ ಮಾಡ್ಲಕ್ಕ ವೀರಭದ್ರ ನಡೆದು ಆಗ ಏನ್ ಮಾಡ್ತಾರ ಇವನ ಅಡ್ಡಗಟ್ಲಕ್ಕ ಸೂರ್ಯ ದೇವ ಬಂದ ನಿಂತಾಗ ಸೂರ್ಯನ ವಾದ ಹಲ್ಲ ಮುರದಾನಪ್ಪ ಆಗಿಂದ ಸೂರ್ಯ ದೇವನ ಹಲ್ಲ ಮುರದ ಅಗ್ನಿದೇವ ಇದರಿಗೆ ಬಾಂದ ಅವಾಗ ಏನಾಯ್ತು ಅಗ್ನಿದೇವನ ನಾಲಿಗೆ ಕಿತ್ತಿ ತಗದ ಒಂದೇ ಗಳಿಗಾಗ ಎಲ್ಲ ಗಂಡ ದೇವರ ಅಂಜಿ ಕೂತು ಒಂದೇ ಮೂಲ್ಯಾಗ ಎಲ್ಲ ಗಂಡ ದೇವ್ರ ಹೇಳ್ತಾವ್ರಪ್ಪ ಕೇಳ್ರಿ ಹೆಂಗ್ಯಾಂಗ ಗಣಸ ಮಕ್ಕಳ ಇದರಿಗೆ ಹೋದ್ರ ಹೆಂಗ ಬೇಕಾದಂಗ ಹೊಡಿಯತಾನೋ ಹೌದಲ್ಲ ನೀವ ಹೆಣ್ಣ ದೇವ್ರ ಅಟ್ಟ ಹೋಗ್ರಿ ಅವನ ಎದುರೀಗ ಅಂದಾಗ ಲಕ್ಷ್ಮೀ ದೇವಿ ಇದರಿಗೆ ಹೋಗಿ ನಿತ್ತಾಳವಾಗ ಲಕ್ಷ್ಮೀ ದೇವಿ ನಿತ್ತ ಬಳಕ ಕೈಕಲ ಬಿದ್ದ ಹೇಳತಾಳು ಏನಂತವ ಎಷ್ಟ ಆದ್ರೂ ಸಹಿತ ನಮ್ಮ ಅಪ್ಪ ಅದಾನು ಇದರಾಗ ದಕ್ಷ ಬ್ರಹ್ಮನ ಹೊಡಿಬೇಡ ಅಂದಾಳಪ್ಪ ವೀರಭದ್ರಾಗ ಆಗ ಕೈಯ ಮುಗದ ವೀರಭದ್ರ ಹೇಳ್ಯಾನಕೀಗ ದಕ್ಷ ಬ್ರಹ್ಮನ ಹೊಡೆಯುವುದಕ್ಕಾಗಿ ವೀರಭದ್ರ ಆಗಿ ಬಂದೇನೋ ಏನ್ ಮಾಡ್ತಾನ ಯಾರ ಅಡ್ಡ ಬಂದ್ರ ಬಿಡವ ಅಲ್ಲ ಅಂದು ಆವಾಗ ತನ್ನ ತಲವಾರದಿಂದ ತುರ್ಬ ಹೊಡೆದ ಬಿಟ್ಟು ಲಕ್ಷ್ಮಿಗ ತುರ್ಬ ಹೊಡೆದ ಮ್ಯಾಲ ಲಕ್ಷ್ಮಿ ದುಃಖ ಮಾಡಿ ಅಳತಾಳು ಹೌದವ ನಂದ ಹೆಂಗ ಆಗೋದ ಪರಿಸ್ಥಿತಿ ಅಂದ್ಳು ಆವಾಗ ಎಲ್ಲ ದೇವತ್ಯಾರ ಕೂಡಿ ಚಾಜ ಕೊಟ್ಟರ ಲಕ್ಷ್ಮೀ ದೇವಿಗ ಅದೇ ಲಕ್ಷ್ಮಿ ತುರ್ಬ ಉಳ್ದದಪ್ಪ ಕೇಳೋ ಹೆಂಗ ಸದ್ದ ಈಗ ದೊಡ್ಡ ದೊಡ್ಡ ದೇವರ ಗುಡಿ ಒಳಗ ಈಗ ಏನದುವ ದೊಡ್ಡ ದೊಡ್ಡ ಪಾಲಿಕೆ ಇರ್ತಾವ ದೇವರ ಗುಡಿಯಾಗ ಅದರ ಒಳಗ ಚೌರಿಯಾಗಿ ಉಳದ ತುರ್ಬ ಜಗದಾಗ ಅದೇ ಲಕ್ಷ್ಮಿ ತುರ್ಬ ಹೋಗಿ ಚೌರಿಯಾಗಿ ಉಳಿತೋ ಈಗ ಹೌದವ ಎನ್ನ ಸರಸ್ವತಿ ಮೂಗ ಹೋಗಿ ತಂದಿ ಮಂದ್ಯಾಗ ತಮ್ಮ ಸರಸ್ವತಿದ್ ಒಂದ ಕಾಯಕ ಇತ್ತು ಆವಾಗ 101 ಹೂವ ಏರ್ಸತಿಳ ಲಿಂಗದ ಮ್ಯಾಗ 101 ಹೂವ ಏರ್ಸಿ ಲಿಂಗದ ಮ್ಯಾಲ ಕೇಳ್ರಿ ಆಗ ಏನ್ ಮಾಡ್ತಾಳವ ದಿನ ನಿತ್ಯ ಪೂಜೆ ಮಾಡತೀಳ ಆಕಿ ಮಾಡಂಗ ಈಕಿ ಭಕ್ತಿ ನೋಡ್ಬೇಕಂತ ಇಂದ್ರ ಮಾಡಿದ ಹೆಂಗ 101 ಹೂವಿನಂದ 1 ಹೂವ ತಕ್ಕೋಬೇಕು ಹೌದಲ್ಲ ಪೂಜೆ ಮಾಡ್ತಾಳೇನ ಅರ್ದುಟ್ಟು ಬಿಡ್ತಾಳಂದು ಮನದಾಗ ಅಲ್ಲಿ 101 ಬರೀ 100 ಉಳದಾಗ ಒಂದ ಕಮ್ಮಿ ಬಿದ್ದತಿ ಏನ ಮಾಡ್ಲಿ ಅಂದ್ಳು ಆವಾಗ ಆರದೋಟಕ ಪೂಜೆ ಬಿಟ್ಟ ಒಟ್ಟ ಎದ್ದ ಹೋಗಬಾರ್ದ ಅಂತ ಏನ್ ಮಾಡ್ತಿತ್ತ ತನ್ನ ಎದಿ ಮೂಗ ಕೋದ ಇಟ್ಟಳ ಲಿಂಗದ ಎದುರೀಗ 101 ಹೂವ ಮಾಡಿ ಇಟ್ಟಳ ಲಿಂಗದ ಮ್ಯಾಗ ಕೇಳಿದ್ರೆ
ಕೇಳ್ತಾರಪ್ಪ ಗಂಡ ಹಾಡೋರು. ಏನಂತ ಕೇಳ್ತಾನ್ರಿ? ಲಕ್ಷ್ಮಿ ತುರುಬ್ ಏನಾಗೈತಿ, ಹೌದಾ? ಸರಸ್ವತಿ ಮೂಗ್ ಏನಾಗೈತಿ. ಹೌದು. ಅದೇ ಲಕ್ಷ್ಮಿ ತುರುಬ ಸದ್ದಕ್ಕಾಗಿ ದೊಡ್ಡ ದೊಡ್ಡ ದೇವಸ್ಥಾನದೊಳಗ ಪಾಲ್ಕಿ ಒಳಗ ಚೌರಿಯಾಗಿ ಉಳ್ದದಪ್ಪ. ಹೌದ್ರಲ್ಲ? ಇದು ನೀ ಕೇಳಿದ ಪ್ರಶ್ನೆದ ಉತ್ತರ. ಖರೆ ಐತಿ. ಇನ್ನ ಯಾವುದು? ಯಾವ ಸರಸ್ವತಿ ಮೂಗ ಯಾವ ಮೂಗ್ ಹೋಗೈತಿ? ಮಾರಿ ಮೇಗಿನ ಮೂಗ್ ಹೋಗಿಲ್ಲ, ಎದಿ ಮೂಗ್ ಹೋಗಬೇಕಾಗ್ಯದಪ್ಪ. ಹೌದು ಹೌದು ಯವ್ವ. ಯಾಕ್ರಿ? ಎರಡು ಅಂದ್ರೆ ಶಾಸ್ತ್ರಕ್ಕೆ ಸಹಸ್ರ ಮುಖ. ಖರೆ. ಎರಡು ನಮೂನಿ ಶಾಸ್ತ್ರ ಹೇಳ್ತದ. ಏನಂತೇಳಿ? ಏನಂತೀವ? ಒಂದ ಏನ್ ಹೇಳ್ತೈತಿಪ್ಪ ಅಂತಂದ್ರೆ, ಯಾವ ವೀರಭದ್ರ ಬರುವಂತ ಟೈಮ್ದೊಳಗ ಲಕ್ಷ್ಮಿ ಬಂದಳು, ತುರುಬ್ ಹೋಯ್ತು, ಸರಸ್ವತಿ ಬಂದಳು, ತಲವಾರದಿಂದ ಆಕಿ ಬೀಸಿ ಬಿಟ್ಟಾಗ ಎದಿ ಮೂಗ್ ಹೋಗ್ಯಾವ. ಅದ ಎದಿ ಮೂಗದಿಂದ 84 ಲಕ್ಷ ಜೀವರಾಶಿ ಹುಟ್ಟಿದ ತಕ್ಷಣ ಕೂಸ ಅದ ಮೂಗಿನಿಂದ ಹುಟ್ಟಿ ಹಾಲು ಕುಡಿದ ಜೋಪಾನ ಜತನ ಆಗ್ಲಿತ್ತೇಳಿ ಆಶೀರ್ವಾದ ಮಾಡ್ಯಾರು. ಅದಕ್ಕ ಎದಿ ಮೂಗ ಕಪ್ ಐತಿ ಅಂತೇಳಿ ಅನ್ನುವಂಥದ್ದೊಂದು ಉದಾಹರಣೆ ಹೇಳ್ತೈತಿ. ಇದು ಶಾಸ್ತ್ರ ಬೇರೆ. ಇನ್ನೊಂದು ಶಾಸ್ತ್ರ ಹೇಳ್ತೈತಿ. ಏನಂತ ಹೇಳ್ತೈತಿ? ಸರಸ್ವತಿ ಇದ್ದಾಗ ತನ್ನ ಸಣ್ಣ ವಯಸ್ಸಾಗಿದ್ದಾಗ ಲಿಂಗ ಪೂಜೆ ಮಾಡುವಂತ ಟೈಮ್ದೊಳಗ ದಿನನಿತ್ಯ 101 ಹೂ ಇಟ್ಟ ಪೂಜೆ ಮಾಡ್ತಿದ್ಳು. ಹೌದ್ರಲ್ಲ? ಈಕಿ ಭಕ್ತಿ ನೋಡ್ಬೇಕಂತ ಹೇಳಿ 101 ಒಂದು ಹೂ ತಕ್ಕೊಂಡು ಬರೀ 100 ಹೂ ಉಳಿದು ಅಲ್ಲಿ ಏನ ಪೂಜೆ ಪೂರ್ಣ ಮಾಡ್ತಾಳೋ ಏನ ಅರ್ಧೊಟ್ಟ ಬಿಡ್ತಾಳೋ ಹೌದು ಅಂತ ಹೇಳಿ ನೋಡ್ಬೇಕಂತ ತಿಳ್ಕೊಂಡು ಒಂದು ಹೂ ತಕ್ಕೊಂಡಾಗ ಬರೀ 100 ಹೂ ಉಳಿದು ಅರ್ಧೊಟ್ಟಗ ಹೆಂಗ್ ಹೇಳ್ತಾಳ ಪೂಜೆ ಬಿಟ್ಟ. ಇನ್ನು ಅರ್ಧೊಟ್ಟಗ ಹೇಳಬಾರ್ದ ತಿಳ್ಕೊಂಡ ತನ್ನ ಎದಿ ಮೂಗ ಕೋದ ಲಿಂಗದ ಮುಂದಿಟ್ಟಳು 101 ಹೂ ಮಾಡಿಟ್ಟಳು ಅಂತೇಳಿ ಹಿಂಗೂ ಶಾಸ್ತ್ರ ಹೇಳ್ತೈತಿ. ಅದಕ್ಕೆ ನಿನಗೆ 2 ನಮೂನಿ ಶಾಸ್ತ್ರ ಲೆಕ್ಕ ಕೊಟ್ಟನಿ. ಈಗೇನ್ ಹೇಳತ್ತೀರಿಪ್ಪ? ಮತ್ತೇನು ಹೇಳ್ತಾನ್ರಿ? ಅದೇನೋ ಬಿತ್ತುದು ತಂದ ನೋಡು. ಬಿತ್ತುದತ್ತ. ಯಾಕಪ್ಪ ಅಂದ್ರ ಮೊದಲ ಬಿತ್ತಿ ಹೋಗ್ಯಾರತ್ತ. ಬಿತ್ತಿ ಹೋಗಿದ್ರತ್ತದ ಅದು ಗೇನ ನಾಟಿಗೆ ಎದ್ದತ್ತ. ಅದನ್ನ ಕಡಿಬಾರ್ದತ್ರಿ. ಅದನ್ನ ಕಡಿಯಲ್ಲದನ ಮತ್ತೊಮ್ಮೆ ಬಿತ್ತ. ಅದ್ರೊಳಗೆ ಹಾಕಿ ಬಿತ್ತು. ಅಂದ್ರೆ ಏನು? ಅದ ಮುರಿಬೇಡ ಅಂತ ನಾಟಿಗೆ. ಅವ್ನ್ ಯಾವ ಹೊಲ ಅಂತ ತಿಳ್ಕೊಂಡಿ? ಅದು ಯಾವ ಹೊಲ? ನೀನು ಇದೇನು ನೀ ಮುರದರೆ ಮಾಡು, ಕಿತ್ತೆರೆ ಮಾಡು, ಹರದರೆ ಮಾಡು, ಯಾವ ಹೊಲ? ಯಾವ್ದ್ರಿ? ನೀ ಎಲ್ಲೇ ಹೋದ್ರು ಶರೀರನಂತ ಹೊಲಗೊಳಗ ಬರ್ಬೇಕ. ಇಲ್ಲಿಗೆ ಹುಡುಕಾಡ್ಕೋತ ಬರ್ಬೇಕು. ಮುರಿದ ಮಾಡ್ಬೇಕಾಗೈತಿ. ಇದನ್ನ ಹೆಂಗ್ರಿ? ಈ ಶರೀರ ಬಿಟ್ರ ಮತ್ತೊಂದು ಶರೀರ, ಮತ್ತೊಂದು ಶರೀರ ಬಿಟ್ರ ಮತ್ತೊಂದು ಶರೀರ. ಇದ ಹೊಲದಾಗ ಬಡದ್ಯಾಡ. ಹೌದಲ್ಲ? 7 ಸೀಮಿ ಹೊಲದಾಗ ಬಡದ್ಯಾಡ. ಈ ಹೊಲ ಬಿಟ್ಟಕ್ ಮತ್ತೊಂದು ಹೊಡೆದಾಗ ಬಡದ್ಯಾಡಕ್ ಬರಂಗಿಲ್ಲ. ಹೌದಲ್ಲ? ಇದೆಲ್ಲ ನಮಗ್ ಬೇಕಾಗಿ ನಿಮಗ್ ಹೊಟ್ಟಿಗೆ ಬೇಕಾಗಿ ಮಾಡ್ಕೊಂಡಿವಿ. ಜ್ವಾಳ ಗೊಂಜಾಳ ಬಿತ್ತುದು ಈ ಹೊಲ ಬೇರೆ. ಹೌದಲ್ಲ? ಮತ್ತ ನಿನ್ ಕೇಳುದಿತ್ತಂದ್ರ ಶಾಸ್ತ್ರ ಒಳಗ್ ಕೇಳ. ಇವ ಗಂಟ್ ಹಾಕಿ, ಇವ ಅಡಗಂಟ್ ಹಾಕಿ, ಇವ ಅಲ್ಲಿದ ಗಿಗಿ ಪದ ಆತಾರ. ನೀ ಅಂದ್ರೆ ಅಡಗಂಟ ಕೇಳೋದಕ್ಕ ಅಲ್ಲ. ಮತ್ ನಾವೊಂದು ಕೇಳಿದ್ವಿ ಅಂದ್ರ ನೀವೊಂದು ಕೇಳೋದಿತ್ತು. ಟಪ್ಪು ಕುಡು ಟುಮ್ ಇದ್ರ ಅರ್ಥ ಏನಂತ ಹೇಳಂದ್ರೆ ಕೇಳಣ. ನೀವು ಹೇಳಕ್ ಬರೋದಿಲ್ಲ ತಂಗಿ. ಅಡಗಂಟಿವು ಹಂಗಿರಂಗಿಲ್ಲ. ಹಂಗೇನ ಮಾಡ್ಲಕ್ ಹೋಗ್ಬೇಡ. ಹೌದಲ್ಲ? ತಿಳಿದ್ರ ಶಾಸ್ತ್ರ ಲೆಕ್ಕ ಕಾಯಿ. ಹೌದಲ್ಲ? ತಿಳಿಲಿಕ್ಕಂದ್ರ ಬಿಟ್ಟು ಬಿಡ. ಸೋಮ ನಿನಗೆ ಎಟ್ಟು ಬಂದಂಗ ಹೊಡಿಯ ಬಂಗಾರ ಗಿಂಡಿ ನಡಿ. ಅದಕ್ಕೆ ಈಗೇನ್ ಹೇಳತ್ತೀರಿಪ್ಪ? ಏನಂತ ಹೇಳ್ತಾರಿ? ಎಲ್ಲ ನನ್ನಿಂದ ಆಗೈತಿ. ಜಗತ್ತಿನೊಳಗ ಗಂಡ ಬಹಳ ದೊಡ್ಡವ, ಹೆಂಡತಿ ದೊಡ್ಡಕ್ಕೆ ಅಲ್ಲತ್ರಿ. ಗಂಡನ ದೊಡ್ಡವ, ಬಹಳ ದೊಡ್ಡವ. ಗಂಡ ದೊಡ್ಡವತ್ ನೀ ಹೇಳ್ತಿ. ಗಂಡ ದೊಡ್ಡವಲ್ಲ, ಹೆಂಡತಿ ದೊಡ್ಡಕ್ಕೆ ನಾ ಕೊಡ್ಬೇಕಾಗೈತಿ ಶಾಸ್ತ್ರಬದ್ಧವಾಗಿ. ಮತ್ತ ಹೇಳ್ತಾನ ಕೇಳ. ಎಲ್ಲಿ ಹೆಂಡತಿ ದೊಡ್ಡಕ್ಕಿದಾಳ, ಯಾವನಕ್ಕಿಂತ ಎಷ್ಟು ದೊಡ್ಡಕ್ಕಿದಾಳ, ಆಕಿ ಸಣ್ಣಕ್ಕಿದ್ದಾಗ ಏನೇನು ಮಾಡಿಗಳ, ಆಕಿದಿಂದ ಏನೇನು ಕಾಯ ನಡಿಲಿವ. ಇದು ಹೊಲದ ಸುನ್ನಾಳದವರು ಮತ್ತೊಂದು ಮಾತು ಹೇಳ್ತಾರ. ಒಟ್ಟ ಹೆಂಡತಿ ಅಂದ್ರ ಕಮ್ಮಿ ಅಂದಿ ಅಂಬೆ ವಾಡದಾಗ. ಲಕ್ಷ ಕೊಟ್ಟ ಕೇಳು ತಮ್ಮ ಹಾಡಿನ ಮ್ಯಾಗ. ಸುಳ್ಳ ಶೇಂಗಾ ತಿಂದ ನಾಯಿ ಹಂಗ ಒದರ್ ಬ್ಯಾಡೋ ಈಗ. ಹೆಂಡತಿ ಬಾಳ ಸಣ್ಣಕ್ಕಿಂತ ಕಮ್ಮಿ ಅಂತ ಹೇಳತ್ತೇದೆ. ಏ ರಾಮಾಯಣದೊಳಗಿನ ಸುದ್ದಿ ಹೇಳುವೆ ನಿನಗ. ಪಕ್ಕ ಬರದ ಇಟ್ಟರ ತಮ್ಮ ಕೇಳೋ ರಾಮಾಯಣಿ ಒಳಗ. ರಾಮನಕ್ಕಿಂತ ಸೀತಾದೇವಿ ಎಷ್ಟು ದೊಡ್ಡ ಕೆದಾಳ. 4,12,000 ವರ್ಷ ದೊಡ್ಡಕ್ಕಿದ್ದಾಗ. ಏನ ಹಿಂಗ ಬರದ ಇಟ್ಟರ ರಾಮಾಯಣಿಯ ಒಳಗ. 7 ವರ್ಷದ ಕೂಸ ಇದ್ಳು ಜನಕ ರಾಜನ ಮನೆಯಾಗ. ಭೂಮಿ ತೂಕದ
ತೂಕದ ಬಾಣ ಶಿವ ಬಾಣ ಹೊತ್ತ ತಿರುಗತ್ತಿದ್ದ ಏನ್ ಮಾಡ್ತಿದ್ದವ ಏ ಭೂಮಿ ತೂಕದ ಬಾಣ ಹೊತ್ತ ತಿರುಗುತ್ತಿದ್ದ ಅವಾಗ ಇವರ ಪರಶುರಾಮ ಹೊತ್ತಿದ ತನ್ನ ಹೆಗಲಿನ ಮ್ಯಾಗ ಭೂಮಿ ತೂಕದ ಬಾಣ ಹೊತ್ತ ತಿರುಗಾಡುತ್ತ ಬಂದು ಆಗ ಮತ್ತೇನ್ ಮಾಡ್ತಾನ ಒಳಗೆ ಓದ ಬಾಣ ಇಟ್ಟನ ಜನಕ ರಾಜನ ಮನೆಯಾಗ ತಿರುಗಾಡ್ಬೇಕಂತ ಪರಶುರಾಮ ಹೊರಗ ಬಂದ ಮ್ಯಾಗ ಏಳ ವರ್ಷದ ಕೂಸ ಇದ್ದಳ ಸೀತಾ ಆಗಿನ ಗಳಿಗ್ಯಾಗ ಏ ಅದೇ ಭೂಮಿ ತೂಕದ ಬಾಣ ತಾಯಿ ಸೀತಾ ನೆಗಿವ್ಯಾಳಾಗ ಹೌದಲ್ಲ ಅದನ್ನ ನೆಕ್ಕೊಂಡು ತಂದ ಕುದುರೆ ಮಾಡಿ ಆಡ್ಯಾಳಾಗ ತಮ್ಮ ಇದು ಆಡುದ ನೋಡ್ಯಾನ ಪರಶುರಾಮ ಹೆಣ್ಣ ಮಗಳ ನೆಗಿವಿದ ಬಾಣ ಹೊಳ್ಳಿ ನಾನು ನೆಗಿವಿದಾರ ಏನಾಯ್ತವ ನನ್ನ ಕಿಮ್ಮತ್ತಲ್ಲ ಅಂದ ಪರಶುರಾಮ ಆವಾಗ ಜನಕರ ಜಗ ಕರದ ಹೇಳ ತಾಂಡ್ರಿ ಕ್ಷಣದಾಗ ಈಕಿದು ಸಣ್ಣ ಅವತಾರ ಅಲ್ಲೋ ಯಪ್ಪ ನಿನ್ನ ಮನಿಯಾಗ ಏ ನನಗ ನೆಗೋಲಾರ್ದ ಬಾನ ಅಕ್ಕಿ ನೆಗಿವ್ಯಾಳಂದ್ರ ಈಗ ಹೌದಲ್ಲ ಆ ಬಾಣ ಅಂತ ನಾನು ಒಯ್ಯೋದಿಲ್ಲೋ ಇನ್ ಮ್ಯಾಗ ಸೀತನ ಲಗ್ನ ಟೈಮದೊಳಗ ಬಾಣ ಇಡೋ ಪಣದಾಗ ಆ ಬಾಣ ಯಾವ ನೆಗುತ್ತಾನ ಅವಂಗ ಕೊಟ್ಟ ಲಗ್ನ ಮಾಡು ಹೌದಲ್ಲ ಎಷ್ಟ ಅಂದ ಪರಶುರಾಮ ಹೋಗಿ ಬಿಟ್ಟು ಆವಾಗ ಅಲ್ಲಿ ಒಂದ ದಗದ ಆಗ್ಯದ ಕೆಲ ಒಂದ ದಿಂದಾಗ ಸೀತನ ಲಗ್ನ ಟೈಮದೊಳಗ ಬಾಣ ಇಟ್ಟು ಪಣದಾಗ ಇದೇ ಹತ್ತ ತೇಲಿ ರಾವಣ ಬಾಣ ನೆಗಬೇಕಂತ ತಿಳಿದು ಏನ್ ಮಾಡ್ತಾನವ ಬಾಣ ನೆಗುಲಕ ಬಂದ ಕೂತಿದ ಸಾಲಿನ ಒಳಗ ಮೈಯ ಮ್ಯಾಲ ಹಾಕೊಂಡ ಬಿದ್ದಾನಪ್ಪ ಒಂದೇ ಗಳಿಗ್ಯಾಗ ಹೇಳ್ತಾರೆ ಏನಂತ ಹೇಳ್ತಾರೆ ಅವ್ವ ಸ್ವತಃ ನಮ್ಮ ಸೀತಾದೇವಿ ಬರೀ 7 ವರ್ಷದ ಕೂಸಿದ್ದಾಗ ಹೌದಲ್ಲ ಭೂಮಿ ತೂಕದ ಬಾಣ ಶಿವಧನುಷ್ಯ ಹೊತ್ತು ತಿರುಗುತ್ತಿದ್ದ ನಿನ್ನ ಪರಶುರಾಮ ಹೌದ್ರಿ 7 ವರ್ಷದ ಕೂಸಿದ್ದಾಗ ಬರೀ ಯಾವ ಪರಶುರಾಮ ತಂದ ಜನಕರಾಜನ ಮನಿ ಒಳಗಿಟ್ಟಾಗ ಅವಾಗ ಏನಾಯ್ತವ ಭೂಮಿ ತೂಕದ ಬಾಣ ತಂದ ಹೊರಗ ಅಂಗಳ ಕುದುರೆ ಮಾಡಿ ಆಟ ಆಡ್ತಿದ್ದಳು ಯಾವ ಸೀತಾದೇವಿ ಹೌದು ಹೌದ್ರಲ್ಲ ಪರಶುರಾಮ ಅಂದ ಏನಂತ್ರಿ ಏ ಜನಕ ನಿನ್ನ ಮನಿ ಒಳಗ ಸಣ್ಣ ಅವತಾರ ಅಲ್ಲೋ ಈಕಿದ ಹೌದ್ ಸಾಕ್ಷಾತ್ ಲಕ್ಷ್ಮಿ ಅವತಾರ ಐತಿ ಖರೆ ಐತ್ಲ. ಈ ಬಾಣ ಜರ್ಕರ ನಾನ್ ನೆಗಿವಿದ್ರ ನನ್ನ ಕಿಮ್ಮತ್ತಲ್ಲ ಅಲ್ಲ ಈ ಸೀತಾನ ಲಗ್ನ ಟೈಮ್ದೊಳಗೆ ಈ ಬಾಣ ಪಣಕ್ಕಿಡ ಹಾ ಹೇಳ್ರಿ ಈ ಬಾಣ ಯಾವ ನೆಗುತ್ತಾನ ಅವಂಗ ನಿನ್ನ ಮಗನ ಕೊಟ್ಟ ಲಗ್ನ ಮಾಡಂದ ಪರಶುರಾಮ ಹೌದು ಹೌದಿವ ಮುಂದೆ ಏನಾಯ್ತ್ರಿ ಅದೇ ಬಾಣ ನೆಗೋಬೇಕಂತೇಳಿ 10 ತಲಿ ರಾವಣ ಏನ್ ಮಾಡಿದ ನಾನು ಅಂತ ಬಲಾಢ್ಯರು ಬಂದು ಕೂಡಿದ್ರು ಹೌದು ಹೌದಲ್ಲ ಬರೇ 7 ವರ್ಷದಾಗ ಇದ್ದಾಗ ನೆಗಿವಿ ಬಿಟ್ಟದ ಬಾಣ 10 ತಲಿ ರಾವಣಗ ನೆಗು ತಾಕತ್ತಾಗಿಲ್ಲ ಆಗ್ಲಿಲ್ಲ ಮಾರಿ ಮೇಲೆ ಹಾಕೊಂಡು ಬಿದ್ರ ಮೂಗನಿಂದ ಬಾಯಿಂದ ಕೂಡಿ ರಗತ್ ಹೋಗ್ತಿತ್ತು ಹೌದು ಹೌದಿವ ಅದಕ್ಕೆ ರಾಮಾಯಣಿ ಒಳಗೊಂದು ಸ್ಪಷ್ಟ ಮಾತು ಬರೆದಿಟ್ಟಾರ ಏನಂತ್ರಿ ರಾಮನಿಕಿತ ಸೀತಾ 4,12,000 ವರ್ಷ ದೊಡ್ಡಕಿದಾಳ ಅಂತ ಹೇಳಿ ಖರೆ ಖರೆ ಇದು ರಾಮಾಯಣಿ ಆತ ಹೌದು ಇನ್ನ ಯಾವ ಮಹಾಭಾರತ ಹಾ